ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ರವರನ್ನ ಆಹ್ವಾನಿಸಿ ನಿರ್ಧಾರವನ್ನ ಪರಿಶೀಲನೆ ಮಾಡುವಂತೆ ಆಗ್ರಹಿಸಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಮನವಿಯನ್ನ ಸಲ್ಲಿಸಿದರು. ದಸರಾ ಹಿಂದೂಗಳ ಪವಿತ್ರ ಹಬ್ಬ. ಇದರ ಉದ್ಘಾಟನೆಗೆ ಬರುವವರಿಗೆ ಮೂರ್ತಿ ಪೂಜೆಯ ಮೇಲೆ ಭಕ್ತಿ ಹಾಗೂ ನಾಡದೇವಿಯ ಮೇಲೆ ಗೌರವ ಹೊಂದಿರಬೇಕು. ಆದರೆ ಬಾನು ಮುಸ್ತಾಕ್ ರವರು ಈ ಹಿಂದಿನ ಭಾಷಣಗಳಲ್ಲಿ ನಾಡದೇವಿ ಭುವನೇಶ್ವರಿಯನ್ನ ನಂಬುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ದತ್ತಪೀಠ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪರವಾಗಿ ಮಾತನಾಡಿದ್ದಾರೆ. ಆದ್ರಿಂದ ಅವರನ್ನು ದಸರಾ ಉದ್ಘಾಟನೆಗೆ ಆಹ್ವಾನಿಸುವುದು ಸರಿಯಲ್ಲ ಎಂದು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿತು. ಆತ್ಮೀಯ ಬಾಂಧವರೇ, ಹುಚ್ಚು ಸರ್ಕಾರ, ಹುಚ್ಚು ರಾಜ, ಹುಚ್ಚು ದರ್ಬಾರ್, ವಿವಾದಗಳ ಸರ್ಕಾರ ಇದಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಹಲವಾರು ವಿವಾದಗಳು, ಒಂದ ಎರಡ, ಧರ್ಮಸ್ಥಳ ಹೋಯಿತು, ಈಗ ಮೈಸೂರಿನ ನಾಡ ಹಬ್ಬಕ್ಕೆ ಬಂದಿದ್ದಾರೆ. ಅದ್ರ ಮೇಲೆ ಮಾಡಿರೋ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದು ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾರೆ. ಮಾಡೋ ತಪ್ಪುಗಳನ್ನೇ ಮತ್ತೆ ಮತ್ತೆ ಮಾಡ್ತೀಯಾರಲ್ಲ ಸಿದ್ದರಾಮಯ್ಯನವರು ಅಂತ ಬೇಜಾರಾಗುತ್ತೆ. ಯಾಕೆ ಬಾನು ಮುಷ್ತಾಕ್ವರೆಗೂ ಮಾನವೀಯತೆ, ಸೃಜನತೆ, ಸಹೃದಯಶೀಲತೆ ಅವೆಲ್ಲ ಇಲ್ವಾ? ಇಷ್ಟೆಲ್ಲ ವಿವಾದಗಳು ಕರ್ನಾಟಕದಲ್ಲಿ ಇದೆ. ಹೌದಪ್ಪ, ಏನೋ ತಪ್ಪಿದೆ ಅಂತ ಆಲೋಚನೆ ಮಾಡಿ ಅವರಾಗಿ ಹಿಂದೆ ಸರಿಬೇಕು. ಇಲ್ಲದೆ ಹೋದರೆ ಬರಬೇಕಾ? ಬಾನು ಮುಷ್ತಾಕ್ ಅವರು ದಯವಿಟ್ಟು ಕುಂಕುಮ ಹಚ್ಕೊಂಡು, ಕೈ ತುಂಬ ಬಳೆ ಹಚ್ಕೊಂಡು, ಹೂವು ಮುಡ್ಕೊಂಡು ಮೊದಲನೇ ಬಾರಿ ತಮ್ಮ ಮಸೀದಿಯಲ್ಲಿ ಹೆಜ್ಜೆ ಇಟ್ಟು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ನಂತರ ದೇವಸ್ಥಾನಕ್ಕೆ ಬಂದು ದೇವರ ಪೂಜೆ ಮಾಡಿ ನಂತರ ಉದ್ಘಾಟನೆ ಮಾಡಲಿ. ಚಾಮುಂಡೇಶ್ವರಿಯ ಆಶೀರ್ವಾದ ಅವರಿಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಕನ್ನಡ ಅನ್ನೋದ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ. ಕನ್ನಡ ಹೊಟ್ಟೆಪಾಡಿಗೆ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈಗ ಕನ್ನಡವನ್ನು ಅಷ್ಟು ಮೇಲೆ ಅಭಿಮಾನ ಇದ್ದಿದ್ರೆ ತಮ್ಮ ಸಮುದಾಯದ ಜನರಲ್ಲಿ ಬಹಳಷ್ಟು ಜನ ಕನ್ನಡ ಕಲ್ತಿಲ್ಲ. 10 ವರ್ಷಗಳಿಂದ ಇಲ್ಲೇ ಇದ್ರೂ ಇಲ್ಲಿಯ ನೀರು, ಇಲ್ಲಿಯ ಮಣ್ಣು ಉಪಯೋಗಿಸ್ಕೊಂಡು ಇಲ್ಲಿಯ ಊಟ ಮಾಡ್ಕೊಂಡಿದ್ದು ಕನ್ನಡ ಮಾತಾಡೋಕ್ಕೆ ಬರಲ್ಲ. ಸ್ಕೂಲು ಅನ್ನೋ ಒಂದು ಪದವನ್ನು ಸರಿಯಾದ ರೀತಿ ಸ್ಕೂಲ್ ಅಂತ ಹೇಳಿಸ್ಬಿಡಿ ನೋಡೋಣ ನಿಮ್ಮ ಸಮುದಾಯದವರಿಗೆ. ಈ ಸ್ಕೂಲ್ ಅಂತ ಈಗಲೂ ಹೇಳ್ತಾರೆ. ಅಮ್ಮ ತಾಯಿ ದಯವಿಟ್ಟು ತಮ್ಮ ಸಮುದಾಯದವರಿಗೆ ಕನ್ನಡವನ್ನು ಕಲಿಸಿ ಕನ್ನಡ ಶಾಲೆ ತೆರೀರಿ ಮಾರ್ಯಾರ. ನಿಮ್ಮ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಬರುತ್ತೆ. ಸುಮ್ಮನೆ ಯಾಕೆ ವಿವಾದ ಸೃಷ್ಟಿ ಮಾಡ್ತೀರಾ? ಅಫ್ಕೋರ್ಸ್ ನೀವಾಗೇ ಬಂದಿರದೇ ಇರ್ಬೋದು, ನಮ್ಮ ನಾಯಕರು ನಿಮ್ಮನ್ನು ಕರೆದಿರ್ಬೋದು, ಆದರೆ ಆ ಕರೆದಿರೋದಕ್ಕೊಂದು ಸರಿಯಾದ ರೀತಿ ಗೌರವ ಬೇಕಲ್ವಾ? ಆಮೇಲೆ ನಿಮ್ಮ ನಾಯಕರುಗಳು ಎಷ್ಟು ಜನ ಕನ್ನಡ ಜನ ಕಲಿತಿದ್ದಾರೆ? ಖಾದರ್ರೇ ಆಗಲಿ, ಜಮೀರ್ ಅಹಮದ್ದೇ ಆಗಲಿ, ಕನ್ನಡ ಸರಿ ಮಾತಾಡೋಕ್ಕೆ ಬರುತ್ತಾ? ದಯವಿಟ್ಟು ಸಿದ್ದರಾಮಯ್ಯನವರಲ್ಲಿ ಆಗ್ರಹಪೂರ್ವಕವಾಗಿ ಹೇಳ್ತಿರೋದು ಅಂದರೆ ಈ ನಿರ್ಧಾರ ವಾಪಸ್ ತಗೊಳ್ಳಿ. ಕನ್ನಡ ಜನತೆ ಬಗ್ಗೆ, ಹಿಂದೂ ಬಾಂಧವರಿಗೆ ಸರಿಯಾದ ನ್ಯಾಯ ಕೊಡಬೇಕು. ಅವರಿಗೆ ಮಹತ್ವ ಕೊಟ್ಟು, ಅವರ ಮಾತಿಗೆ ಮಹತ್ವ ಕೊಟ್ಟು ನೀವು ಈ ನಿರ್ಧಾರ ಬದಲಿಸಲೇಬೇಕು. ಅಕಸ್ಮಾತ್ ಹಾಗೆ ನಿರ್ಧಾರ ಬದಲಿಸದೇ ಇದ್ದರೆ ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತಲ್ಲ. ದಸರಾ ಚಲೋ, ಮೈಸೂರು ಚಲೋ. ಹಾಗೆ ಕರ್ನಾಟಕದಾದ್ಯಂತ ಕನ್ನಡಾಭಿಮಾನಿಗಳು ಮತ್ತು ಹಿಂದೂ ಅಭಿಮಾನಿಗಳು, ಹಿಂದೂ ಭಕ್ತಾದಿಗಳು ಚಾಮುಂಡೇಶ್ವರಿ ದೇವಿಗೆ ಸನ್ನಿಧಿಗೆ ಬರ್ತಾರೆ. ಅದು ಹೇಗೆ ನೀವು ಬಾನು ಮುಸ್ತಾಕನ್ನು ಉದ್ಘಾಟನೆ ಮಾಡಿಸ್ತೀರೋ, ಅವರಿಂದ ಉದ್ಘಾಟನೆ ಮಾಡಿಸ್ತೀರಂತ ನಾವು ನೋಡ್ತೀವಿ. ಸಿದ್ದರಾಮಯ್ಯನವರೇ ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ತಾವು ಬೇಗ ನಿರ್ಧಾರ ಬದಲಿಸಿ. ನೀವು ಬಹಳಷ್ಟು ಪ್ರಜ್ಞಾವಂತರಿದ್ದೀರಾ, ವಿದ್ಯಾವಂತರಿದ್ದೀರಾ. ಈ ಮಾತುಗಳನ್ನು ನಮ್ಮ ಕರ್ನಾಟಕದ ಜನರ ಭಾವನೆಗಳನ್ನು ನೀವು ಅರ್ಥ ಮಾಡ್ಕೊಳ್ತೀರಂತ ತಿಳ್ಕೊಂಡಿದ್ದೀವಿ. ಇನ್ನೊಮ್ಮೆ ಆಗ್ರಹಪೂರ್ವಕ ಕೇಳ್ಕೊಳ್ತಾ ಇದ್ದೀರಿ, ಈ ನಿರ್ಧಾರವನ್ನು ಬಿಡಿ, ಬದಲಿಸಿ.